ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಕ್ನಮವರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತಿಸ್ತು ಸತಾಂ ಹರಿ ಓಂ. ಯದ್ಯದ್ವಿಭೂತಿಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದೇವ ಅವಗಚ್ಚತ್ವಂ ಮಮ ತೇಜೋಂಶ ಸಂಭವಂ ಅನ್ನುವ ಮಾತುಗಳ ಮೂಲಕ ಕೊನೆಯನ್ನ ವಿವರಿಸ್ತಾ ನನ್ನ ದಿವ್ಯ ರೂಪಗಳ ಪಟ್ಟಿ ಮಾಡಿ ಮುಗಿಸ್ಲಿಕ್ಕಾಗುವುದಿಲ್ಲ. ಆ ಹಿರಿಮೆಗಳಿಗೆ ಕೊನೆ ಇಲ್ಲ. ನಾನು ಅವುಗಳ ಕೆಲವು ಮುಖ್ಯ ಅಂಶಗಳನ್ನಷ್ಟೇ ವಿವರಿಸ್ಲಿಕ್ಕಾಯ್ತು. ಯಾಕೆಂದ್ರೆ ಸಮಸ್ತ ಜೀವಿಗಳಲ್ಲಿ ಏನೆಲ್ಲ ಒಂದು ಕರ್ತೃತ್ವ ಶಕ್ತಿ ಇದೆ, ಯಾವುದಕ್ಕೆಲ್ಲ ಅದು ಕಾರಣವಾಗುತ್ತೋ ಅದು ಕಾರಣ ಶಕ್ತಿಯಾಗಿ ಅಲ್ಲಿರುವ ಕರ್ತೃತ್ವ ನನ್ನಿಂದಲೇ ಮೂಡುವಂಥದ್ದು. ನನ್ನನ್ನು ಹೊರತುಪಡಿಸಿ ಯಾವ ಚರಾಚರ ಜೀವಿಯೂ ಕೂಡ ಜೀವಿಸಿಲ್ಲ, ತಾನಾಗಿಯೇ ಅದಕ್ಕೆ ಬದುಕಲಿಕ್ಕೆ ಶಕ್ತಿ ಇಲ್ಲ ಅಂತ ಹಿಂದೆ ಹೇಳಿದ್ದ. ಈಗ ಅದನ್ನೇ ವಿವರಿಸಿ ಹೇಳಿದ. ಅದರ ಗುಂಪಿನಲ್ಲಿ ಮಿಗಿಲಾದದ್ದು, ಸಂಪತ್ತಿನಲ್ಲಿ ಒಡೆತನದಲ್ಲಿ ಹಿರಿದಾದದ್ದು, ಅತ್ಯಂತ ಎತ್ತರದಲ್ಲಿ ಮೆರೆಯುವಂಥದ್ದು ಏನೆಲ್ಲ ಇದೆಯೋ ಅದೆಲ್ಲ ನನ್ನದೇ ಹಿರಿಮೆಯ ಬೆಳಕಿನ ಸೂಕ್ಷ್ಮವಾದ ಅಂಶದಿಂದ ಮೂಡಿ ಬಂದದ್ದು. ಇದನ್ನು ನೀನು ತಿಳ್ಕೊಂಡ್ರೆ ನಿನಗೆ ಎಷ್ಟೋ ಸಂಗತಿಗಳು ಸ್ಪಷ್ಟ ಆಗ್ತಾ ಹೋಗ್ತವೆ. ಎಲ್ಲದರ ಹಿಂದೆ ಒಂದು ಅತಿ ಪರಮಚೇತನನ ಪ್ರಭಾವ ಇದೆ ಅನ್ನೋದು ನಿನಗೆ ಗೊತ್ತಾಗುತ್ತೆ. ತತ್ತದೇವ ಅವಗಚ್ಚ, ಅಲ್ಲಲ್ಲಿರುವ ಭಗವಂತನ ವಿಶೇಷತೆಗಳೇ ಇಲ್ಲಿ ಪ್ರಕಟಗೊಂಡಿದೆ ಅನ್ನೋದನ್ನ ತಿಳಿ. ಅಥವಾ ಇನ್ನೇನ್ ಹೇಳುದು, ಪಾಪ ದೂರನೇ ಅನಘ ಅಂತ ಸಂಬೋಧನೆ, ದೋಷ ದೂರನೇ, ಇದೆಲ್ಲ ಏನೇನೋ ತುಂಬಾ ತಲೆ ಮೇಲೆ ಹಾಕೊಂಡು ಏನು ಉಪಯೋಗ ಅಂತ ಅನ್ನಿಸ್ಬೋದು. ಅಲ್ಲ, ಮುಗಿಲಿಲ್ಲ ಅಂತ ಬೇಸರ ಮಾಡಬೇಡ. ಇದು ಸಾರ. ನಾನು ನನ್ನ ಸಾಮರ್ಥ್ಯದ ಒಂದು ಅಂಶದಿಂದ ಇಡೀ ಜಗತ್ತನ್ನ ಈಗಲೂ ತುಂಬಿಕೊಂಡಿದ್ದೇನೆ. ಇಡೀ ಪ್ರಪಂಚವನ್ನು ಏಕಾಂಶೇನ ಸ್ಥಿತೋ ಜಗತ್ ವಿಷ್ಟಭ್ಯ. ವಿಷ್ಟಭ್ಯ ಅಂದ್ರೆ ಆವರಿಸಿಕೊಂಡು. ಆಚಾರ್ಯರು ತುಂಬಾ ಒಳ್ಳೆ ಶಬ್ದ ಹಾಕ್ತಾರೆ, ಗೋವಿಂದಾಚಾರ್ಯರು. ವಿಷ್ಟಭ್ಯ ಅಂದ್ರೆ ತಬ್ಬುವುದು ಅಂತ, ಅಪ್ಪಿಕೊಳ್ಳುವುದು ಅಂತ. ಒಳ ಹೊರ ಎರಡೂ ಮುಖಗಳಲ್ಲಿ ತಬ್ಬಿಕೊಂಡು ಈ ಜಗತ್ತಿನ ಪ್ರತಿಯೊಂದು ವಸ್ತುವಿಗೂ ಕೂಡ ಅದರದ್ದೇ ಆದ ಅಸ್ತಿತ್ವವನ್ನ ಉಳಿಸ್ಲಿಕ್ಕೆ, ಬೆಳೆಸ್ಲಿಕ್ಕೆ ಕಾರಣರಾಗಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಬಹುದು. ಕಿಮಿತಿ ವಕ್ಷ್ಯಮಾಣ ಪ್ರಾಧಾನ್ಯ ಜ್ಞಾಪನಾರ್ಥಂ ಅಥವಾ ಬಹುನೈತೇನ ಕಿಂ. ಇಷ್ಟೆಲ್ಲ ಹೇಳಿ ಏನಪ್ಪಾ ಮುಗೀತು ಅಂತನ? ಮುಂದೆ ಏನು ಹೇಳಲಿಕ್ಕಿದೆಯೋ ಅದರ, ಅಥವಾ ಮುಂದೆ ಏನು ಈ ವಿಭೂತಿಯ ದರ್ಶನ ಆಗ್ಲಿಕ್ಕಿದೆ, ಹೇಳಿದ್ದೇ ಇಷ್ಟ ಆದ್ರೆ ಇನ್ನು ಅದು ನೋಡ್ಲಿಕ್ಕೆ ಸಿಕ್ಕಿದ್ರೆ ಹೇಗಿರುತ್ತೆ ಅನ್ನೋ ರೀತಿಯಲ್ಲಿ ಪ್ರಶ್ನಾರ್ಥಕವಾಗಿ ಬಹುನೈತೇನ ಕಿಂ, ಇಷ್ಟೇ ಅಂತ ಅನ್ಕೊಂಡಿದ್ಯಾ? ನತು ಉಕ್ತ ನಿಷ್ಫಲತ್ವ ಜ್ಞಾಪನಾಯ. ಒಂದು ವಸ್ತುವಿನ ಬಗ್ಗೆ ಪೂರ್ವದಲ್ಲಿ ಪರಿಚಯ ಇದ್ದು ಆಮೇಲೆ ಅದರ ದರ್ಶನ ಆದ್ರೆ ಆಗುವ ಆನಂದ ಅದು ಅಪರಿಮಿತವಾದದ್ದು. ಪೂರ್ವ ಸಿದ್ಧತೆ ಇಲ್ಲದೆ ಕೆಲವೊಮ್ಮೆ ಏನೋ ವಿಷಯ ಗೊತ್ತಾದ್ರೂ ಕೂಡ ಅದು ವಿಷಯ ಏನೋ ಅದ್ಭುತವಾದದ್ದು ಅಂತ ತಿಳಿಯುವ ಮುನ್ನವೇ ನಾವು
ಜಾರಿ ಹೋಗುವುದು, ದಾಟಿ ಹೋಗುವುದು ಆದಾಗ ಅಯ್ಯೋ ಅದನ್ನ ಇನ್ನೊಂಚೂರು ಗಮನಿಸಿ ನೋಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಆಮೇಲೆ ಅನ್ಸುತ್ತೆ. ತಥಾ ಸತಿ ನೋಚೇತ. ಹಾಗಿದ್ರಿಂದ ಒಂದು ವೇಳೆ ಅದಲ್ಲದೆ ಇದ್ರೆ, ಏನು ವಿಶೇಷತೆ ಇಲ್ಲದೆ ಇದ್ರೆ ಇಷ್ಟೆಲ್ಲ ಬಿಡಿಸಿ ಹೇಳ್ತಿರ್ಲಿಲ್ಲ ಕೃಷ್ಣ. ಅಜ್ಞಾತ್ವೇನಂ ಸರ್ವ ವಿಶೇಷಯುಕ್ತಂ ದೇವಂ ಪರಂ ಕೋಹಿ ಮುಚ್ಚೇತ ಬಂಧಾತ್ ಇತಿ ಋಗ್ವೇದ ಖಿಲೇಶು. ತಿಳಿಯದೆ ಅಜ್ಞಾತ್ವೇನಂ ಸರ್ವ ವಿಶೇಷಯುಕ್ತಂ ಹಲವು ಬಗೆಯ ವಿಶೇಷತೆಗಳಿಂದ ಕೂಡಿದ ದೇವಂ ಪರಂ ಎತ್ತರದವನನ್ನು ಕೋಹಿ ಮುಚ್ಚೇತಂ ದಾತ್ ಹೊರತುಪಡಿಸಿ ತಿಳಿಯದೆ ದೇವಂ ಪರಂ ಅಜ್ಞತ್ವ ಕೋಹಿ ಮುಚ್ಚೇತ ಬಂಧಾತ್ ಪರಮಾತ್ಮನನ್ನು ಸರಿಯಾಗಿ ತಿಳಿಯದೆ ಇಷ್ಟೇ ತಿಳ್ಕೊಂಡ್ರೆ ಏನ್ ಬಂತು, ಇನ್ನೂ ತಿಳ್ಕೊಳ್ಳಿಕ್ಕಿದೆ ಅಂತ ತಾತ್ಪರ್ಯ. ಏನು ಉಪಯೋಗ ಇಲ್ಲದ್ರೆ ಹೇಳ್ತಿದ್ರ, ಇನ್ನೂ ಹೇಳಲಿಕ್ಕಿದೆ ಅನ್ನೋದಕ್ಕೋಸ್ಕರ ವಿವರಣೆ ಕೊಡುವಾಗ ಆ ಮಾತು ಕಿಂ ಅಂತ ಬಂತು. ತ್ವಂತು ಬಹುಫಲ ಪ್ರಾಪ್ತಿ ಯೋಗ್ಯ. ನೀನಾದ್ರೂ ಒಂದೇ ಕರ್ತವ್ಯಕ್ಕೆ ಹಲವು ರೀತಿಯ ಫಲಗಳನ್ನು ಗಳಿಸುವಲ್ಲಿ ಯೋಗ್ಯ, ಸಮರ್ಥ. ಯಾಕೆಂದ್ರೆ ಕೆಲಸ ಮಾಡುವಾಗ್ಲೇ ಹಲವು ದೃಷ್ಟಿಕೋನದಿಂದ ಮಾಡುವ ತಾಕತ್ತು ನಿಮಗಿರುವುದು. ಆದ್ರಿಂದ ತವ ಇತಿ ವಿಶೇಷಣಂ. ತವ ಅರ್ಜುನ ಅನ್ನುವಲ್ಲಿ ತವ ಅನ್ನುವ ಶಬ್ದ ಹಾಕಿದ್ದೆ ಯಾಕೆಂದ್ರೆ ದೇವರಷ್ಟು ಒತ್ತು ತ್ವಂತು ಬಹುಫಲ ಯೋಗ್ಯ ತವ ಜ್ಞಾತೇನ. ನಿನಗೆ ಇಷ್ಟೆಲ್ಲ ತಿಳಿಯುವುದರಿಂದ ಸಾಕಾಗತ್ತೇನು, ನಿನ್ಗಿನ್ನೂ ತಿಳ್ಕೊಳ್ಳಿಕ್ಕಿದೆ ಅಂತ ನೀನ್ ಇನ್ನಷ್ಟು ಹೆಚ್ಚಿನ ತಿಳುವಳಿಕೆಯನ್ನು ಪಡೆಯುವಲ್ಲಿ ಸಮರ್ಥ ಅಂತ ತಿಳಿಸುವುದಕ್ಕೋಸ್ಕರ ತವ ಅನ್ನುವ ವಿಶೇಷಣವನ್ನ ಕೊಟ್ರು. ಅನ್ನಸ್ತುತ್ಯರ್ಥತ್ವೇನ ಪ್ರಸಿದ್ಧಶ್ಚೈಕತ್ರ ಕಿಂ ಶಬ್ದ. ರಾಗದ್ವೇಷೋ ಯದಿ ಸ್ಯಾತಾಂ ತಪಸಾ ಕಿಂ ಪ್ರಯೋಜನಂ. ರಾಗದ್ವೇಷೋ ನ ಚೇತ್ ಸ್ಯಾತಾಂ ತಪಸಾ ಕಿಂ ಪ್ರಯೋಜನಂ. ಈ ಕಿಂ ಶಬ್ದವನ್ನ ನೋಡಿ, ಅಲ್ಲಿ ವಾಕ್ಯ ರಾಗದ್ವೇಷ ಒಂದು ವೇಳೆ ಉಳಿದಿದ್ರೆ ತಪಸ್ಸಿನಿಂದೇನು ಫಲ, ರಾಗದ್ವೇಷಗಳು ಇಲ್ಲದೆ ಹೋಯ್ತು ಅಂದ್ರೆ ತಪಸ್ಸಿನಿಂದೇನು ಫಲ. ಈಗಾಗಲೇ ಚರಿತಾರ್ಥ, ಈಗಾಗಲೇ ರಾಗದ್ವೇಷಗಳೇ ಇಲ್ಲದೆ ಇರುವಿಕೆಯ ಪರಿಣಾಮವೇ ತಪಸ್ಸಿಗಿಂತ ಮೊದಲೇ ಅದು ಸಿದ್ಧಿಯಾಗಿದೆ. ಅದರಿಂದಾಗಿ ತಪಸಾ ಕಿಂ ಪ್ರಯೋಜನಂ. ಇಲ್ಲಿ ಕಿಂ ಅನ್ನುವ ಶಬ್ದವನ್ನ ಮೊದಲೇ ಅದು ಸಿದ್ಧವಾಗಿದೆ. ಅನ್ಯ ಸ್ತುತ್ಯರ್ಥತ್ವೇನ ಪ್ರಸಿದ್ಧಶ್ಚೈಕತ್ರ ಕಿಂ ಶಬ್ದ. ಇನ್ನೊಬ್ಬರಿಗೆ ಈಗಾಗಲೇ ಅದನ್ನ ಮಾಡಿ ಏನ್ ಉಪಯೋಗ ಅಂದ್ರೆ, ಈಗಾಗಲೇ ಅದನ್ನ ಏನ್ ಮಾಡಬೇಕು ಅದನ್ನ ಬೇರೆದ್ರಿಂದ ಮಾಡಿ ಆಗಿದೆ ಅನ್ನೋದನ್ನ ಕಿಂ ಶಬ್ದ ಹೇಳುವ ಹಾಗೆ. ಅದಕ್ಕೆ ಉದಾಹರಣೆ ಕೊಟ್ಟದ್ದು ರಾಗದ್ವೇಷೋ ಯದಿ ಸ್ಯಾತಾಂ ತಪಸಾ ಕಿಂ ಪ್ರಯೋಜನಂ. ರಾಗದ್ವೇಷೋ ನಚೇತ್ ಸ್ಯಾತಾಂ. ಒಂದು ವೇಳೆ ರಾಗದ್ವೇಷಗಳು ನಚೇತ್ ಸ್ಯಾತಾಂ ಇಲ್ಲದೆ ಹೋಯಿತು ಅಂತಾದ್ರೆ ತಪಸಾ ಕಿಂ ಪ್ರಯೋಜನಂ. ತಪಸ್ಸಿನ ಪ್ರಧಾನ ಫಲವೇ ರಾಗದ್ವೇಷಗಳ ವಿಯೋಗ. ಇಷ್ಟೆಲ್ಲ ತಪಸ್ಸು ಮಾಡಿಯೂ ರಾಗದ್ವೇಷಗಳು ಉಳಿಯಿತು ಅಂತಂದ್ರೆ ಆ ತಪಸ್ಸಿಗೆ ಫಲ ಇಲ್ಲ. ಆ ಸ್ಥಾನಕ್ಕೆ ಬಲ ಬಂದದ್ದೇ ಪೂರ್ವದಲ್ಲಿ ಸಿದ್ಧತೆ ಇದ್ದದ್ರಿಂದ. ಹಾಗಾಗಿ ಪ್ರಾಧಾನ್ಯಂ ಚ ಸಿದ್ಧಮೇಕತ್ರ ದರ್ಶನಾತ್ ಸರ್ವತ್ರ ಭಗವದ್ ದರ್ಶನಸ್ಯ ಯೋ ಮಾಂ ಪಶ್ಯತಿ ಸರ್ವತ್ರ ಇತ್ಯಾದೌ. ಇಲ್ಲಿ ಸರ್ವತ್ರ ಭಗವದ್ ದರ್ಶನಸ್ಯ ಪ್ರಾಧಾನ್ಯಂ ಸಿದ್ಧಾರ್ಥಮೇವ. ಅಂದ್ರೆ ಭಗವಂತನನ್ನ ತಿಳಿಯುವುದ್ರಲ್ಲೇ, ಅಥವಾ ತಿಳಿಯುವುದಕ್ಕಿಂತ ಹೆಚ್ಚು ತಿಳಿದು ನೋಡುವುದ್ರಲ್ಲೇ ಮಹತ್ವ ಜಾಸ್ತಿ. ಯೋಮಾಂ ಪಶ್ಯತಿ ಸರ್ವತ್ರ ಅಂತ ಸರ್ವಂಚ ಮೈ ಪಶ್ಯತಿ ತಸ್ಯಾಹನ್ನ ಪ್ರಣಶ್ಯಾಮಿ ಸಚಮೇನ ಪ್ರಣಶ್ಯತಿ ಅಂತ ಮುಂದೆ ಮಾತು ಬರುವುದಾದ್ರೂ ಕೂಡ
ಈಗಲೇ ಅದರ ಪೂರ್ವ ಸಿದ್ಧತೆಗಾಗಿ ಗುರುಗಳನ್ನ ನೆಪವಾಗಿಟ್ಟುಕೊಂಡು ನಿಮ್ಮಿಂದ ಇನ್ನಷ್ಟು ವಿಶೇಷವಾದ ತಿಳುವಳಿಕೆಯ ನದಿ ಹರಿದು ಬರಲಿ ಅಂತ, ಭಗವಂತನ ಸೆಳವು ನಮಗೂ ಉಂಟಾಗಲಿ ಅಂತ ಗುರುಗಳ ಹತ್ರ ಕೇಳ್ಕೊಳ್ಬೇಕು. ಹಾಗೆ ಕೇಳ್ಕೊಳ್ಳುವಾಗ ಅದು ಅಲ್ಲಿ ಅವರ ಗುರುಗಳು ಕೂತು, ಆ ಗುರುವಿನಲ್ಲಿ ಜಗದ್ಗುರು ಕೂತು ಇಂಥ ಒಳ್ಳೆಯ ಅಂಶಗಳನ್ನ ಪ್ರಚೋದಿಸುವುದಾಗತ್ತೆ ಹೊರತು ಸ್ವತಃ ಯಾರೂ ಕೂಡ ತಾನೇ ಅದೇ ವಿಭೂತಿ. ಮತ್ತೆ ಭಗವಂತನ ವಿಭೂತಿಯ ಬಲದಿಂದಲೇನೆ ಎಲ್ಲವೂ ಸಿದ್ಧವಾಗುವುದು ಸಾಧ್ಯ. ಮಮ ತೇಜೋಂಶೇನ ಸಂಯುಕ್ತಂ ಭವತಿ, ಮಮ ತೇಜೋಂಶ ಸಂಭವಂ ಅಂತ ಬಂತಲ್ಲ, ಭಗವಂತನ ಸಂಯೋಗದಿಂದ ಹುಟ್ಟಿ ಬಂದ ಸಂಗತಿ. ಕಿಂ ಜ್ಞಾತೇನ ಇತಿ ವಕ್ಷ್ಯಮಾಣಸ್ಯ ಅಧಿಕ ಫಲತ್ವ ಜ್ಞಾಪಕಾಯ. ಕಿಂ ಜ್ಞಾತೇನ ತವಾನಘ, ಅಲ್ಲಿ ಕೇವಲ ಅದರ ಅಭಿಪ್ರಾಯ ಇಷ್ಟು ತಿಳ್ಕೊಂಡ್ರೆ ಬೇಕಾದಷ್ಟಾಯ್ತು ಅಂತ ಒಂದಾದ್ರೂ, ಅದರ ಜೊತೆಗೆ ವಕ್ಷ್ಯಮಾಣಸ್ಯ ಅಧಿಕ ಫಲತ್ವ, ಕೇವಲ ತಿಳ್ಕೊಂಡ್ರೆ ಸಾಕಾಗುವುದಿಲ್ಲ, ಅದನ್ನು ಕಾಣಬೇಕು ಅನ್ನುವ ವಿಶೇಷ ಫಲವನ್ನ ತೋರಿಸುವುದಕ್ಕಾಗಿ ಅನ್ಯಥೋಕ್ತೇರೇವ ವೈಯರ್ಥ್ಯಾತ್, ಇಲ್ಲ ಅಂದ್ರೆ ಅಲ್ಲಿ ಹಾಗಲ್ಲದೆ ಇದ್ರೆ ಏನೇನಾಗ್ತಿತ್ತು ಅನ್ನೋದರ ವಿವರ ವ್ಯರ್ಥವಾಗ್ತಿತ್ತು. ಅಂದ್ರೆ ಭಗವಂತನನ್ನ ಕೇವಲ ನೋಡಿದ್ರೆ ಸಾಕಾಗುದಿಲ್ಲ, ಅಂದ್ರೆ ಕೇಳಿದ್ರೆ ಸಾಕಾಗುದಿಲ್ಲ, ನೋಡುವ ಒಟ್ಟಿಗೆ ಪ್ರಪಂಚದಲ್ಲಿ ಎಲ್ಲ ವಸ್ತುಗಳ ಬಗ್ಗೆ ಹಾಗೇನೆ ಅದು ಅಧ್ಯಾತ್ಮದ ಬಗ್ಗೆ ಆದಾಗ ಇನ್ನಷ್ಟು ಹೆಚ್ಚಿನ ಫಲವನ್ನು ಬೆಲೆಯನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನ ಸೂಚಿಸುವ ದೃಷ್ಟಿಯಿಂದ ಈ ಮಾತು ಬಂತು. ಅನ್ಯಾದಿಖ್ಯ ಜ್ಞಾಪನಾರ್ಥಂ ಶುಭಂ ವಾ ಶುಭಂ ಚಾಪ್ಯ ಅಕ್ಷಿಪ್ಯತೆ ಕ್ವಚಿತ್ ನ ತಾವತಾಸ್ಯ ನಿಂದ್ಯತ್ವಂ ಜ್ಞೇಯೈವ ವರಿಷ್ಠತಾ ಉಭಯಂ ಮಿಳಿತಂ ಚೈವ ತತೋಪ್ಯಧಿಕ ಶೋಭನಂ. ಬೇರೆ ಎಲ್ಲದಕ್ಕಿಂತ ಅತ್ಯಂತ ಹೆಚ್ಚಿನದ್ದು ಅನ್ಯಾಧಿಕ್ಯ, ಬೇರೆ ಎಲ್ಲದಕ್ಕಿಂತಲೂ ಮಿಗಿಲಾದದ್ದು, ಜ್ಞಾಪನಾರ್ಥಂ ಶುಭಂ ಚ ಆಕ್ಷಿಪ್ಯತೆ ಕ್ವಚಿತ್, ಕೆಲವೊಮ್ಮೆ ಒಳ್ಳೆ ಸಂಗತಿ ಅಷ್ಟೇನು ಬಾರಿ ಒಳ್ಳೇದದು ಅಂತ ಕೇಳುವುದರ ಅಭಿಪ್ರಾಯ ಅದು ಒಳ್ಳೇದಲ್ಲ ಅಂತಲ್ಲ, ಅವನು ಅಷ್ಟೇನು ಒಳ್ಳೇದು ಅಂತ ಹೇಳಿದಾಗ ಅದಕ್ಕೆ ಸಂಬಂಧಪಟ್ಟಂತಹ ಭಗವಂತನ ವಿಶೇಷವಾದ ಗುಣಗಳನ್ನು ಅವನು ಪರಿಚಯಿಸ್ತಾನೆ. ಆವಾಗ ಅವರಿಗೆ ಆ ಪ್ರಶ್ನೆ ಕೇಳಿದ್ರಿಂದ ಇನ್ನಷ್ಟು ಕ್ಯೂರಿಯಾಸಿಟಿ ಹುಟ್ಟಿ ಆ ಪ್ರಶ್ನೆಯನ್ನ ಸರಿಯಾಗಿ ಅರ್ಥೈಸಿಕೊಂಡದ್ರಿಂದ ಉತ್ತರವು ಹೆಚ್ಚು ಮಾರ್ಮಿಕವಾಗಿರುತ್ತೆ ಮತ್ತು ಆ ಉತ್ತರದಿಂದ ಆ ವಸ್ತುವಿನ ಬಗ್ಗೆ ಹೆಚ್ಚಿನ ಅಭಿಮಾನ ಹುಟ್ಟುತ್ತೆ. ದೇವರ ಬಗ್ಗೆ ಎಲ್ಲಾ ವಸ್ತುಗಳಿಗಿಂತ ಅವನು ಅಧಿಕ ಅನ್ನುವ ತರದ ಮಾತುಗಳು ಬಂದಾಗ ಅದು ಹೇಗೆ, ಏನು, ಏಕೆ ಅನ್ನುವ ಈ ಎಲ್ಲ ಆಕ್ಷೇಪಗಳು ಶುಭದ ದೃಷ್ಟಿಯಿಂದಲೇ ಅವುಗಳು ಹುಟ್ಟಿದ್ದು ಹೊರತು ಅದು ನಿಗ್ರಹಿಸುವ ದೃಷ್ಟಿಯಿಂದ ಬಂದ್ರೆ ತಾನೇ ಕಳ್ಕೊಳ್ಳುತ್ತೆ. ಅಥವಾ ಪ್ರಶ್ನೆಯಲ್ಲಿ ಪ್ರಾಮಾಣಿಕವಾಗಿ ಹೆಚ್ಚಿನದ್ದನ್ನ ತಿಳಿಯುವ ಹಿನ್ನೆಲೆ ಇದ್ದಾಗ ಆ ಆಕ್ಷೇಪಕ್ಕೆ ಬೆಲೆ ಬರುತ್ತೆ. ನತಾವತ ಅಸ್ಯ ನಿಂದ್ಯತ್ವಂ, ಆಹಾಗ ಕಿಂ, ಹಾಗೆಲ್ಲ ತಿಳ್ಕೊಳ್ಳೋದು ಅಂದ್ರೇನು ಅಂತ ಇಷ್ಟು ಕೇಳಿದ್ದಕ್ಕೆ ಅದು ನಿಂದ್ಯ ಅಂತ ಅಭಿಪ್ರಾಯ ಅಲ್ಲ. ಜ್ಞೈವೈವ ಅನ್ಯವರಿಷ್ಠತಾ ಜ್ಞೇಯ ಏವ, ತಿಳಿಯಲೇಬೇಕು ಅನ್ನೋದನ್ನ ಒತ್ತು ಕೊಡ್ಲಿಕ್ಕೋಸ್ಕರ ಕಿಂ ಜ್ಞಾತೇನ ತವಾನಘ ಅಂತ ಅದರ ವಿವರಣೆ ಬಂತು. ಉಭಯಂ ಮಿಳಿತಂ ಚೈವ ತಥೋಪ್ಯಧಿಕ ಶೋಭನಂ, ಜಿಜ್ಞಾಸು ಇರಬೇಕು, ಉತ್ತರಗಳೂ ಬರಬೇಕು ಅನ್ನೋದು ಒಟ್ಟಾದಾಗಲೇ ಅತ್ಯಂತ ಹೆಚ್ಚಿನ ಸಿದ್ಧತೆಗಳಿಗೆ ಅರ್ಥ ಬರುತ್ತೆ. ಇಲ್ಲಾಂದ್ರೆ ದೊಡ್ಡ ವೇದಿಕೆಯಲ್ಲಿ ಏನೋ ಪುಟ್ಟದಾದ ಶಾಸ್ತ್ರದ ಹಿನ್ನೆಲೆ ಇಲ್ಲದ ಓಡಾಟಕ್ಕೆ ಏನು ಕಾರಣ ಕಾಣುವುದಿಲ್ಲ ಮತ್ತು ಅದು ಉಳಿಯುವುದೂ ಇಲ್ಲ. ಹಾಗಾಗಿ ಅಧಿಕ ಶೋಭನಂ, ನೀವು ಆ ವಿಷಯದ ಬಗ್ಗೆ ಕಣ್ಣು ಹಾಯಿಸುವುದಕ್ಕಾಗಿ ಮಾಡಿದ ಪ್ರಶ್ನೆ ಅದು ಉತ್ತರ ಪಡೆದು ಕೊನೆಯಾಯಿತು ಅಂತಂದ್ರೆ ಆ ಚಿಂತನೆ ಇನ್ನಷ್ಟು ಜಾಗೃತವಾಗುತ್ತೆ, ಎಲ್ಲರಿಗೂ ಉಪಯುಕ್ತವಾದ ಸರಣಿಯಾಗುತ್ತೆ. ಅದಕ್ಕೋಸ್ಕರ ಕೆಲವೊಮ್ಮೆ ಪ್ರಶ್ನೆ ಮಾಡುತ್ತಾರೆ ಅನ್ನೋದನ್ನ ಕೃಷ್ಣ ಹೇಳಿದ್ದಕ್ಕೆ ವ್ಯಾಸಿಷ್ಠ ಕೃಷ್ಣ ಕೆಲವು ವಿವರಣೆಗಳನ್ನು ಸೇರಿಸಿದ.
ಮತ್ತೆ ಮುಂದಿನ ಅಧ್ಯಾಯಕ್ಕೆ ನಾವು ಹೋಗ್ಬೇಕಾದದ್ದು. ಮುಂದಿನ ಅಧ್ಯಾಯ ಇಲ್ಲಿಗೆ ನಾವು ವಿಭೂತಿ ಯೋಗದ ಸಮಾಪ್ತಿ ಆಯಿತು. ಇದು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ಗೀತಾ ತಾತ್ಪರ್ಯನಿರ್ಣಯೇ ದಶಮೋಧ್ಯಾಯ. ಶ್ರೀಮದ್ಗೀತಾಯಾಂ ಗೀತಾ ಭಗವತ್ಪಾದ ವಿರಚಿತೆ ಗೀತಾ ಭಾಷ್ಯೆ ದಶಮೋಧ್ಯಾಯ ಅಂತ ಎರಡೂ ಕಡೆಯ ವಿವರಣೆ ಯಥಾಶಕ್ತಿ ನೋಡ್ತಾ ಬಂದ್ವಿ. ಮುಂದೆ ಏಕಾದಶ ಅಧ್ಯಾಯ ಆರಂಭವಾಗುವುದು. ಏಕಾದಶಕ್ಕೆ ಹೆಸರು ವಿಶ್ವರೂಪ ದರ್ಶನ ಅಂತ. ಯಾಕೆಂದ್ರೆ ಇಲ್ಲಿ ವಿಶ್ವರೂಪದ ದರ್ಶನ ಆಗಿದೆ ಅಂತ. ಇದರ ಪೂರ್ವದಲ್ಲಿ ಯಥಾಶ್ರುತೆ ಜ್ಞಾನಂ ಕರ್ತುಂ ಶಕ್ಯಂ ಯಥಾ ಸ್ವರೂಪಸ್ಥಿತಿ ಅನೇನ ಅಭ್ಯಾಸೇನ ಉಚ್ಯತೆ ಅಧ್ಯಾಯೇನ ಉಚ್ಯತೆ. ಏನೇನು ಶ್ರುತಿಗಳನ್ನ ನಾವು ಕಿವಿಗೆ ಹಾಕೊಂಡಿದ್ದೀವಿ ಅದೆಲ್ಲವೂ ಕೂಡ ಧ್ಯಾನದ ಸ್ಥಿತಿಗೆ ಬರ್ಲಿಕ್ಕೆ ಅರ್ಹವಾದದ್ದು. ಅದರ ಸ್ವರೂಪದ ಅವಸ್ಥಿತಿ ಅನ್ನೋದು ಹೃದಯದಲ್ಲಿ ಉಳಿದ್ರೆ, ಮನಸ್ಸಿನಲ್ಲಿ ನೆಲೆದ್ರೆ, ಬಾಯಲ್ಲಿ ತಳೆದ್ರೆ ನಮನ ಮಾಡ್ತಾನೆ ಭಗವಂತನನ್ನ ಅಂತರಂಗದ ಸ್ಥಿತಿಗೆ ಕರೆದೊಯ್ಯಬಹುದು ಅನ್ನೋದನ್ನ ಹೇಳಿ ಮೊದಲನೇ ಸಾಲು ಶುರುವಾಗಿದ್ದು, ಮದನುಗ್ರಹಾಯ ಪರಮಂ ಗುಹ್ಯಂ ಅಧ್ಯಾತ್ಮ ಸಂಹಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ ವಿಮೋಹ ವಿಗತಃ. ಅಲ್ಲಿಯೇ ಅದರ ಪ್ರಧಾನವಾದ ನಿರ್ಧಾರ. ಮಮ ಮೋಹ ವಿಗತಃ, ನನ್ನ ಕೆಟ್ಟ ಬಯಕೆಗಳು ಇಲ್ಲಿಗೆ ಸುಟ್ಟು ಹೋದವು, ಅಥವಾ ಕೆಟ್ಟ ಆಲೋಚನೆಗಳು ನನಗೆ ಅಂತಲ್ಲದೆ ಇದ್ರು ಬೇರೆಯವರ ದೃಷ್ಟಿಯಿಂದ ಯೋಚನೆ ಮಾಡಿದ್ದೆಲ್ಲವೂ ಕೂಡ ವ್ಯರ್ಥ ಅಂತ ನಾನು ಭಾವಿಸಿದ್ದೇನೆ. ಯತ್ತು ತ್ವಯೋಕ್ತಂ ವಚಃ, ನೀನು ಹೇಳಿದ ಅನೇಕ ಸಮಾಧಾನದ ಮಾತುಗಳಿಂದ ನಾನು ಈಗ ನನ್ನ ಮೋಹವನ್ನು ಕಳಚಿಕೊಂಡಿದ್ದೇನೆ. ಅಲ್ಲಿಗೆ ಒಂದನೇ ಯತ್ವಯೋಕ್ತಂ ವಚಸ್ತೇನ, ನೀನೇನು ಇಲ್ಲಿ ತನಕ ನನಗೆ ಹೇಳಿದ್ಯೋ ಅದನ್ನ ನಾನು ಗಂಭೀರವಾಗಿ ಆಲೋಚಿಸಿದಾಗ ನನ್ನ ಒಳಗೆ ಇದ್ದ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಬಂತು. ಹಾಗಾಗಿ ಪೂರ್ವ ಷಟ್ಕ ಅನ್ನೋದು ಮತ್ತೆ ಮತ್ತೆ ಮನನ ಮಾಡಬೇಕಾದ ಸಂಗತಿ. ಅದರ ನಂತರದ ಷಟ್ಕದ ಭಾಗವನ್ನು ನಾವೀಗ ನೋಡ್ತಾ ಇರೋದು. ಇದರಲ್ಲಿ ಅನೇಕ ಪರಂಪರೆಯನ್ನ ಅಥವಾ ಅನೇಕರ ರಾಜರ ವ್ಯವಸ್ಥೆಯನ್ನು ಕೂಡ ಹೇಳ್ತಾ ಬಂದಿದೆ. ತಾತ್ಪರ್ಯ ಮತ್ತು ಭಾಷ್ಯ ಎರಡೂ ಕೂಡ ಒಟ್ಟೊಟ್ಟಿಗೆ ನೋಡಿದಾಗ ಮಾತ್ರ ಅದರ ಸ್ವಾರಸ್ಯ ಸೌಖ್ಯ ಎಲ್ಲವೂ ಕೂಡ ಮನದಟ್ಟಾಗುತ್ತೆ. ಆ ದೃಷ್ಟಿಯಿಂದ ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಾಹಾತ್ಮ್ಯಮಪಿ ಚ ಅವ್ಯಯಂ. ಇಲ್ಲಿ ಮದನುಗ್ರಹಾಯ ಪರಮಂ ಅನ್ನುವಲ್ಲಿ ನನ್ನ ಮೇಲಿನ ಅತ್ಯಂತ ಕರುಣೆಯಿಂದ, ಇದು ಪ್ರತಿಯೊಬ್ಬನೂ ಕೂಡ ನೆನಪಿಟ್ಟುಕೊಳ್ಬೇಕಾದ ಸಂಗತಿ. ಯಾವುದೇ ಆಚಾರ ವಿಚಾರಗಳ ವ್ಯತ್ಯಾಸ ಅವನಲ್ಲಿ ಇರುವುದಾದ್ರೂ ಕೂಡ ಕೃಷ್ಣನ ಮಾತು, ಅರ್ಜುನನ ಮಾತು ನಮ್ಮೆಲ್ಲರ ಪರವಾಗಿ ಅನ್ನೋದು ಹೆಚ್ಚು ಅನುಭವಕ್ಕೆ ಬರುತ್ತೆ. ನನ್ನ ಮೇಲೆ ಪ್ರೀತಿಯನ್ನು ಕಾಳಜಿಯನ್ನು ತೋರುವುದಕ್ಕಾಗಿ ಅಧ್ಯಾತ್ಮವೆಂಬ ವಿಶಿಷ್ಟವಾದ ತಿಳಿವನ್ನ ನೀನು ಕೊಟ್ಟಿ. ಗುಹ್ಯಂ ಅಧ್ಯಾತ್ಮ ಸಂಹಿತಂ, ಅದು ಪಚ್ಚಡಿಯ ಹಾಗೆ ಎಲ್ಲವನ್ನೂ ಸೇರಿಸಿ ಹೇಳಿಬಿಡುತ್ತೆ. ಗುಟ್ಟೂ ಹೌದು, ಒಂಥರ ಓಪನ್ ಸೀಕ್ರೆಟೂ ಹೌದು. ಆದ್ರೆ ತಿಳಿದ ಮೇಲೆ ಅಯಂ ಮೋಹ ವಿಗತಃ, ಈ ಅಧ್ಯಾತ್ಮದ ಸಂಜ್ಞೆಯಿಂದ ಕೂಡಿದ ಗುಟ್ಟಾದ ವಿದ್ಯೆ ಅನ್ನುವುದು ಅನುಗ್ರಹದಿಂದ ಏನು ತಿಳುವಳಿಕೆಯನ್ನ ಕೊಟ್ಟೆ, ಅದರಿಂದಲೇನೆ ನನ್ನ ಮನಸ್ಸು ತಿಳಿಯಾಯಿತು ಅನ್ನೋದನ್ನ ಹೇಳಿದ್ರು. ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ
ಮಾಹಾತ್ಮ್ಯಮಪಿ ಚಾವ್ಯಯಂ. ಜೀವಿಗಳ ಹುಟ್ಟು ಸಾವು ಇದು ನಿರಂತರವಾಗಿ ಶಾಸ್ತ್ರಗಳಲ್ಲಿ ವಿಸ್ತಾರವಾಗಿ ಮಯಾ ಶ್ರುತವು ಕೇಳಲ್ಪಟ್ಟಿವೆ. ತ್ವತ್ತಃ ನಿನ್ನಿಂದಲೇ ಓ ಕಮಲಪತ್ರಾಕ್ಷ, ತಾವರೆಯ ಅರಳುಗಣ್ಣಿನವ, ನಿನ್ನ ಮಹಾತ್ಮ್ಯವು ಕೂಡ ಕೊನೆಯಿಲ್ಲದ್ದು. ನಿನ್ನ ಕಾರ್ಯಭಾರ ಮೀಲಾದದ್ದು, ನಿನ್ನ ಮಹಿಮೆಯು ಕೂಡ ಮುಗಿಸಲಾಗದ್ದು. ತಾವರೆಯಂತೆ ಅರಳುಗಣ್ಣಿನಿಂದ ಜಗತ್ತೆಲ್ಲವನ್ನು ಕ್ಷಣ ಮಾತ್ರದಲ್ಲಿ ಬೇಕಾದಂತೆ ಅವುಗಳಿಗೆ ಬೇಕಿರುವುದನ್ನೇ ಕೊಡುವ ಸಮರ್ಥನಾದ ನಿನ್ನಿಂದ ಅನೇಕ ಸಂಗತಿಗಳನ್ನ ನಾನು ಕೇಳದೆ. ನೀನೇ ಹೇಳ್ಬೇಕಷ್ಟೆ ನಿನ್ನ ಮಹಿಮೆಯನ್ನ. ನಾವ್ಯಾರೂ ಕೂಡ ಅದನ್ನ ಅರಿತು ಮುಂದೆ ಸಾಗ್ಲಿಕ್ಕಾಗುವಂಥದ್ದಲ್ಲ. ಹೀಗೆ ಭವ ಅಪ್ಯಯ ಭೂತಗಳ ಬಗ್ಗೆ ಏನು ಹೇಳಿದ್ದೀರಿ ಅದು ಬೇಕಾದಷ್ಟು ಬೇರೆ ಬೇರೆ ಸಂದರ್ಭದಲ್ಲಿ ನಿನ್ನಿಂದಲೇ ನಾನು ಕಿವಿಗೆ ಹಾಕೊಂಡಿದ್ದೇನೆ. ಮತ್ತೆ ಈಗಲೂ ಅನೇಕ ಸಂಗತಿಗಳನ್ನು ಹೇಳಿದ್ದಿ. ನಿನ್ನ ಸಾಮರ್ಥ್ಯವೂ ಕೂಡ ಅಸಾಧಾರಣವಾದದ್ದು, ನಿನ್ನ ಮಹಿಮೆಯೂ ಕೂಡ ಅತ್ಯಂತ ದೊಡ್ಡದಾದದ್ದು ಅಂತ ನಿರೂಪಣೆ ಮಾಡಿ ಈಗ 100ನೇ ಶ್ಲೋಕ ಹೇಳ್ತಾ ಇದ್ದಾನೆ. ಏವಮೇತತ್ ಯಥಾತತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಇಲ್ಲಿ ತನಕ ನೀನು ಹೇಳಿದ ಪ್ರತಿಯೊಂದು ಸಂಗತಿಯೂ ಕೂಡ ನನಗೆ ಮನದಟ್ಟಾಗಿದೆ. ಯದಾಪ್ತ ಯಥಾ ಆಪ್ತ, ನನಗೋಸ್ಕರ ನಿನ್ನ ಬಗ್ಗೆ ಏವಮೇತತ್ ಅದು ಹಾಗೇನೆ ಕರೆಕ್ಟ್. ನೀನು ಹೇಳಿದ್ರಲ್ಲಿ ಪ್ರಶ್ನಿಸುವ ಅಥವಾ ನೀನು ಹೇಳಿದ್ರಲ್ಲಿ ಇದು ದಡ್ಡತನದಿಂದ ದೇವ್ರು ಏನ್ ಹೇಳಿದ್ರು ಸರಿ ಅಂತ ಒಪ್ಕೊಂಡಿದ್ದಲ್ಲ. ಅದಕ್ಕೆ ಅವನು ಈ ಮುಂದೆಯೂ ಕೃಷ್ಣನೇ ಹೇಳ್ತಾನೆ ವಿಮೃಶ್ಯೇತತ್, ಇದರ ಹಿಂದೆ ಮುಂದೆ ಸ್ವಲ್ಪ ಜಿಜ್ಞಾಸೆ ಮಾಡಿ ಉಪಾಸನೆಗಳ ಮುಖದಲ್ಲಿ. ಆದ್ರೆ ತಿಳಿಯದ್ದನ್ನ ಇಲ್ಲ ಅಂತ ಹಠ ಮಾಡ್ಲಿಕ್ಕೆ ಹೋದಷ್ಟು ದಿವಸ ನಾವು ಸತ್ಯದಿಂದ ವಂಚಿತರಾಗ್ತೇವೆ. ನಾವು ತಿಳಿಯದ ಸಂಗತಿಯೂ ಇದೆ ಅನ್ನೋದು ಎಚ್ಚರವಾಗುವುದಕ್ಕೆ ಈ ಅರ್ಜುನನ ಮಾತು ಬಹಳ ಪ್ರಮುಖವಾದದ್ದು. ಹಾಗಾಗಿ ಏವಮೇತತ್, ನೀನು ಹೇಳಿದ್ದು ನೀನು ತೋರಿಸಿದ್ದು ಎಲ್ಲವೂ ಸತ್ಯ. ಆದ್ರೆ ಅಲ್ಲಿಗೆ ಆಸೆಗಳು ಮುಗಿಯುವುದಿಲ್ಲವಲ್ಲ. ದ್ರಷ್ಟುಮಿಚ್ಛಾಮಿ, ನಿನ್ನ ಆ ವಿಭೂತಿಯ ರೂಪವನ್ನ ನೋಡ ಬಯಸ್ತೇನೆ, ನಿನ್ನ ಆ ವಿಭೂತಿಯ ವೈಶಿಷ್ಟ್ಯವನ್ನ ಕಾಣ ಬಯಸ್ತೇನೆ. ನನಗದನ್ನ ನೇರ ಕಣ್ಣಾರೆ ಕಾಣಬೇಕು ಅಂತ ಅನ್ನೋ ಬಯಕೆ ಇದೆ. ನೀನು ಪುರುಷೋತ್ತಮನಾದ್ರಿಂದ, ಓ ಪುರುಷೋತ್ತಮನೇ, ಪುರುಷೋತ್ತಮ ಅಂತಂದ್ರೆ ಜೀವರಾಶಿಗಳಲ್ಲಿ ಪರಮ ಪುರುಷ, ಎಲ್ಲರಿಗಿಂತ ಹಿರಿಯ ಅಂತ ಅರ್ಥ, ಪರಮೇಶ್ವರ ಅಂತ ಅರ್ಥ. ನೀನು ನಿನ್ನ ಬಗ್ಗೆ ಏನೆಲ್ಲ ಹೇಳಿದೆಯೋ ಅದ ಯಾವುದನ್ನು ನನ್ನ ಮನಸ್ಸು ನಿರಾಕರಿಸ್ತಾ ಇಲ್ಲ, ಒಪ್ಕೊಂಡಿದೆ. ಆದ್ರೆ ಇಡೀ ಜಗತ್ತನ್ನು ನಡೆಸುವ ನಿನ್ನ ಐಶ್ವರ ರೂಪವನ್ನು, ಎಲ್ಲದರ ಮೇಲೆ ಆಳುಗತನ ಇರುವಂತಹ ರೂಪವನ್ನು ನಾನು ನೋಡ್ಬೇಕು ಅಂತ ಬಯಸ್ತಾ ಇದ್ದೇನೆ. ಆ ತವಕವನ್ನ ತಣಿಸ್ಬೇಕಪ್ಪ ಅಂತ ಕೇಳ್ತಾನೆ. ಮನ್ಯಸೇದಿ ತಚ್ಚಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತೋಮೇತ್ತಂ ದರ್ಶಯಾತ್ಮಾನಮವ್ಯಯಂ. ಮನ್ಯಸೆ, ಒಂದು ವೇಳೆ ನೀನು ಒಪ್ಪಿ ಅಂತಾದ್ರೆ ತಚ್ಚಕ್ಯಂ ಅದಾಗತ್ತೆ. ಏನು ಮಯಾ ದ್ರಷ್ಟುಮಿತಿ ಪ್ರಭೋ, ನಾನು ಹಿಂದೆ ಏನು ದ್ರಷ್ಟುಮಿಚ್ಛಾಮಿ ಅಂತ ಕೇಳಿದೆ ಆ ಅಪೇಕ್ಷೆನ ನೀನು ಈಡೇರಿಸ್ಲಿಕ್ಕೆ ಸಮರ್ಥ. ಯಾಕೆಂದ್ರೆ ನೀನು ಯೋಗೇಶ್ವರ, ಹಿಂದೆ ಹೇಳಿದ ಹಾಗೆ ಪುರುಷೋತ್ತಮ. ತುಂಬಾ ಒಳ್ಳೆ ಶ್ಲೋಕ ಇದು. 4ನೇದ್ದು ನಾವು ನಿತ್ಯ ಪ್ರಾರ್ಥಿಸಬಹುದಾದ ಮಾತು. ಮನ್ಯಸೇದಿ ತಚ್ಚಕ್ಕೆ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತಥೋಮೇತ್ವಂ ದರ್ಶಯ ಆತ್ಮಾನಮವ್ಯಯಂ ಅಂತ ದೇವರ ಹತ್ರ ನಿತ್ಯ ಕೇಳ್ಕೊಳ್ಬೇಕು. ದೇವರೇ, ನನಗೆ ನಿನ್ನನ್ನು ನೋಡಬೇಕೆನ್ನುವ ತವಕ ಅತ್ಯಂತ ತೀವ್ರವಾಗಿ ತುಡಿತಾ ಇದೆ. ನಿನಗೆ ನನ್ನಂಥ ವ್ಯಕ್ತಿಯನ್ನ ಹಿಡಿದು ಹಾಕೋದೇನು ಕಷ್ಟ ಅಲ್ಲ. ಆದ್ರೆ ಅಷ್ಟು ತಿಳುವಳಿಕೆ ಬರುವುದಕ್ಕೋಸ್ಕರ ದೊಡ್ಡ ಸ್ಥಾನಮಾನ ಬಂದಿದ್ರೆ ಅದು ಗುರುಗಳಿಂದ ಅನ್ನೋದು ಗೊತ್ತಿದ್ರ ಜೊತೆಗೆ ಆ ಸ್ತೋತ್ರವನ್ನು ನಿತ್ಯ ಅಥವಾ ಆ ಚಿಂತನೆಯನ್ನ ನಿತ್ಯ ತನ್ನೊಳಗಿರಿಸಿಕೊಳ್ಳುವುದಕ್ಕೆ ಒಬ್ಬ ಗುರುವಿನ ಮಾರ್ಗದರ್ಶನ ಸಹಾಯ ಬೇಕೇ ಬೇಕು. ಹಾಗೆ ನಾನು ನಿನ್ನನ್ನೇ ಮಾರ್ಗದರ್ಶಕನನ್ನಾಗಿ ಸ್ವೀಕರಿಸಿ, ಯೋಗೇಶ್ವರ, ಎಲ್ಲ ಉಪಾಯಗಳನ್ನು ಬಲ್ಲವನೇ, ಮೇ ತ್ವಂ ಆತ್ಮಾನಂ ಅವ್ಯಯಂ ದರ್ಶಯ,
ನೀನು ನನಗೆ ನಿನ್ನನ್ನ ಪರಿಚಯಿಸಬೇಕು ಮತ್ತು ನನ್ನನ್ನು ಪರಿಚಯಿಸಬೇಕು ಮತ್ತು ಸುತ್ತಲಿನ ಏನೆಲ್ಲ ಇದೆ ದಾರಿ ವೈಕುಂಠಕ್ಕೆ ಹೋಗಬೇಕಾದ್ದು ಅಥವಾ ನಿನ್ನಲ್ಲಿಗೆ ಬರಬೇಕಾದ್ದು ನಿನ್ನನ್ನೇ ನಾನು ಹೊಕ್ಕು ಅಲ್ಲಿ ನಿನ್ನ ಅಪ್ರಾಕೃತವಾದ ರೂಪದೆಡೆಗೆ ಸಾಗಿ ಬರುವ ಶಕ್ತಿ ನೀನೇ ಕೊಟ್ಟುಕೊಂಡು ಕರೆಸ್ಬೇಕಪ್ಪ ಅಂತ ಈ ಪದ್ಯದಲ್ಲಿ ಹೇಳ್ತಾನೆ. ಸರ್ವಶಕ್ತನಾದ ಯೋಗಿಗಳಿಗೆ ಒಡೆಯನಾದ ನಿನ್ನನ್ನು ನಾನು ಕಾಣಲು ಅತ್ಯಂತ ಸಾಮರ್ಥ್ಯ ನನಗಿದೆಯಲ್ಲೋ ಗೊತ್ತಿಲ್ಲ, ನಿಂಗೆ ತೋರಿಸ್ಲಿಕ್ಕೆ ಸಾಧ್ಯ ಇದೆ. ನೀನ್ ಹಾಗೆ ಒಪ್ಪಿಕೊಂಡ್ರೆ, ನನ್ನನ್ನು ಉದ್ಧಾರ ಮಾಡಬೇಕು ಅನ್ನೋ ನಿರ್ಧಾರ ನಿನ್ನಲ್ಲಿ ಬಲವಾಗಿದ್ದರೆ ನಿನ್ನ ಅಳಿವಿರದ ರೂಪವನ್ನು ನನಗೆ ತೋರು ಅಂತ ದೇವ್ರತ್ರ ಕೇಳ್ಕೊಳ್ತಾನೆ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ನಾಳೆ ಮತ್ತೆ ಮುಂದಿನ ಚಿಂತನೆಯನ್ನು ಮಾಡೋಣ. ನಮಸ್ಕಾರ.